ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಂಬಿ ಕಾವ್ಯ ಯೂಟ್ಯೂಬ್ ಚಾನಲ್. ಇವತ್ತು ಏನು ವ್ಲಾಗ್ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ತಮ್ಮೇಲಲ್ಲಿ ನೋಡಿರ್ತೀರಾ. ಇವತ್ತು ನಾನು, ನನ್ನ ನಾದ್ನಿ ಮತ್ತು ನನ್ನ ಬುಡ್ಡ 3 ಜನ ಸೇರ್ಬಿಟ್ಟು ಜೋಳದ ರೊಟ್ಟಿ ವ್ಲಾಗ್ ಮಾಡ್ತಾ ಇದ್ದೀವಿ. ಜೋಳದ ರೊಟ್ಟಿ ವ್ಲಾಗ್ ಮಾಡೋಣ ಚಿನಿ, ಜೋಳದ ರೊಟ್ಟಿ ವ್ಲಾಗ್ ಮಾಡೋಣ. ಸ್ಟಾರ್ಟ್ ಮಾಡೋಣ ಬನ್ನಿ. ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಈ ಬ್ಲಾಗಲ್ಲಿ ಅಂಬಿ ಇರಲ್ಲ, ಯಾಕಂದ್ರೆ ಕೆಲ್ಸಕ್ಕೆ ಹೋಗಿದ್ದಾನೆ ಅಂಬಿ. ಜೊತೆಗೆ ಮನೇಲೂ ಯಾರೂ ಇಲ್ಲ, ಮೋನಿ ಅಣ್ಣನೂ ಇಲ್ಲ, ಅಂಬಿಯವ್ರ ಅಣ್ಣನೂ ಇಲ್ಲ, ಅವ್ರ ಹೆಂಡತಿ ಸವಿ, ಮತ್ತೆ ನಮ್ಮ ಗುಡ್ಡು, ಆಮೇಲೆ ನಮ್ಮ ಅತ್ತೆ, ಆಮೇಲೆ ನಮ್ಮ ನಾದ್ನಿ ಭೂಮಿ ಇದ್ದೀವಿ. ಅವಳಿಗೆ ಕೆಲಸ ರಜಾ, ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀವಿ. ಈ ಕಡೆ ಇವಳು ಕುಳ್ಳಿ, ಅದಕ್ಕೆ ನಾನು ಇವಳನ್ನ ಗಿಡ್ಡಿ ಅಂತ ಕರಿತೀನಿ. ಈ ಕಡೆ ನಮ್ಮ ಗಿಡ್ಡಿ ಎಲ್ಲ ರೆಡಿ ಮಾಡ್ತಾವಳೆ. ಆಯ್ ಮಾಡಿ ಗಿಡ್ಡಿ, ನೀನು ಆಯ ಮಾಡಿಲ್ಲ. ಅಡುಗೆ ಮನೆಗೆ ಸ್ವಲ್ಪ ಡಿಮ್ ಲೈಟ್ ಇದೆ, ಅದರಿಂದ ಫೇಸ್ ಕಾಣಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಹೇಳೆ ಹೆಂಗ್ ಮಾಡೋದು ಅಂತ. ಹೆಂಗಂದ್ರೆ ಫಸ್ಟ್ ನೀರು ನೀಟಾಗಿ ಕಾಯಿಸ್ಕೋಬೇಕು. ಯಾಕಂದ್ರೆ ನೀರು ನೀಟಾಗಿ ಕಾಯಿಸ್ಕೊಳ್ಳಿಲ್ಲ ಅಂತಂದ್ರೆ ರೊಟ್ಟಿಗಳೆಲ್ಲ ಕೀಳ್ಕೊಂಡ್ಬಿಡ್ತವೆ. ಅದಕ್ಕೆ ನೀಟಾಗಿ ಕುದಿಯೋ ತರ ನೀರ್ ಕಾಯಿಸ್ಕೋಬೇಕು. ಬಟ್ ನೀರ್ ಕಾಯಿಸ್ಕೊಳ್ಳೋಣ. ನಾನ್ ಮಾಡ್ತೀನೋ ಇವಳು ಮಾಡ್ತಾ ಇದ್ದಾಳೋ ಒಂದು ಗೊತ್ತಾಗ್ತಲ್ಲ. ಇವಳೇ ಕಾಯಿಸ್ತಾಳೆ ಅಂದ್ರೆ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಇವಾಗ ಹೇಳ್ಕೊಟ್ರೆ ಅವಳು ಮಾಡ್ತಾಳಲ್ಲ, ಅದಕ್ಕೆ ನೋಡಿ ನೀರ್ ಕಾಯಿಸ್ಕೋಬೇಕು. ಇವಳು ಫಸ್ಟ್ ಒಂದ್ ರೊಟ್ಟಿನ ತೊಟ್ಬಿಟ್ಟು ತೋರಿಸ್ತಾಳೆ, ಹೇಗ್ ಮಾಡೋದು ತೊಟ್ಬಿಟ್ಟು ಸುಟ್ಬಿಟ್ಟು ತೋರಿಸ್ತಾಳೆ ರೊಟ್ಟಿನ. ಆಮೇಲೆ ನಾನ್ ಮಾಡ್ತೀನಿ ನೋಡ್ರಿ. ನಮ್ ಕಡೆ ಎಲ್ಲ, ನಿಮ್ ಕಡೆ ಎಲ್ಲ ಇದೇ ತರ ಶೆಲ್ಫ್ ಅಲ್ಲಿ, ನಮ್ ಕಡೆ ಕೂಡ ಚಪಾತಿನ ಇದ್ರ ಮೇಲೆ ನಾಟೋದು. ಅಂದ್ರೆ ಬಂಡಿನೂ ಇರುತ್ತೆ, ಬಂಡಿ ಮೇಲೆ ತಟ್ಬೋದು. ನಾವು ಊರ್ ಕಡೆ ಇಲ್ವಲ್ಲ, ಬೆಂಗಳೂರು ಕಡೆ ಎಲ್ಲ ಬಂಡಿ ಮೇಲೆಲ್ಲ ತಟ್ಟಗಲ್ಲ, ಅದಕ್ಕೆ ಈ ತರದ ಮೇಲೆ ತಟ್ತೀವಿ. ಇವಾಗ ಅವಳು ಬಿಸಿನೀರು ಕಾಯಿಸಿ ಇದು ಹಿಟ್ಟೆಲ್ಲ ಜಲ್ದಿ ಇಟ್ಕೊಳ್ಳಿ. ನಾನು ನಮ್ಮ ಅತ್ತೆನ ತೋರಿಸ್ತೀನಿ. ನಮ್ಮ ಅತ್ತೆ ಹಾಗೂ ಇವ್ನ ಗುಡ್ಡು ಇಷ್ಟ ಜನ ಇದೀವಿ ಮನೇಲಿ. ಹಾಯ್ ಮಾಡಿ ಅಮ್ಮ. ಹಾಯ್. ಸವಿ ಕೈಲಿ ಹಾಯ್ ಮಾಡ್ಸೋಣ. ಹಾಯ್ ಮಾಡು. ಇವಳಿಂದ ಹೇಳಮ್ಮ ಹೆಂಗ್ ಮಾಡೋದು. ಅಂದ್ರೆ ಬಿಸಿನೀರ್ ಹಾಕೊಂಡಾಗ ಆ ಕಡೆ ಚಲ್ಬಾರ್ದಲ್ಲ, ಅದಕ್ಕೆ ಈ ತರ ರೌಂಡ್ ಶೇಪ್ ನೋಡಿ. ಈ ತರ ಕುದೀತಾ ಇರ್ಬೇಕು ನೀರು, ಯಾಕಂದ್ರೆ ರೊಟ್ಟಿ ಏನ್ ಸೀಳ್ಬಾರ್ದಲ್ಲ ಅಂತ. ಈ ತರ ಹಾಕ್ಬೇಕಾ? ಅಂದ್ರೆ ಆ ಕಡೆ ಈ ಕಡೆ ಹೋಗ್ಬಾರ್ದು. ನೀರು ಬಿಸಿನೀರು ನೀಟಾಗಿ ಕಲ್ಸ್ಕೋಬೇಕು. ಸುಡ ನೀರೆಲ್ಲ ಕಲಿಸ್ತೇನೆ. ಅಂದ್ರೆ ಸುಡ ನೀರಲ್ಲ, ಒಂದ್ ಸ್ವಲ್ಪ, ಯಾಕಂದ್ರೆ ಜಿಗಿ ಬರ್ಲಿ ಅಂತ ಕಲಿಸ್ತಾರೆ. ಜಿಗಿ ಬರಬೇಕು. ಇವಾಗ ನಾನ್ ಕಲಿಸ್ತೀನಿ, ಇವಳು ವಿಡಿಯೋ ಹಿಡ್ಕೊಂತಲ್ಲಿ ಹಿಡ್ಕೊ. ಈಗ ಸ್ವಲ್ಪ ತಣ್ಣೀರ್ ಹಾಕೊಳ್ಳಿ, ನಿಧಾನಕ್ಕೆ ಸೌಟಲ್ಲಿ ಮಾಡ್ಕೊ. ಸ್ವಲ್ಪ ಅಷ್ಟೇ, ನಿಧಾನ ಹಂಗ್ ಚಲುತ್ತೆ, ಬೇಡ. ನಿಧಾನ ಅಂದ್ರೆ ನೀರ್ ತಳಗಡೆ ಬರ್ಬಾರ್ದು, ಆತರ ಕಲ್ಸು. ನೀಟಾಗಿ ಇಲ್ಲೆಲ್ಲ ತಗೋ, ಹೀಗೆ ತಳಗಡೆ ಬರುತ್ತೆ, ನೀಟಾಗಿ ತಗೋ. ಫಸ್ಟ್ ಟೈಮ್ ಮಾಡ್ತಾರದು. ಕ್ಷಮಿಸ್ಬಿಡಿ ತಪ್ಪಾದ್ರೆ, ಕ್ಷಮಿಸ್ಬಿಡೆ. ಪಾಪು ಸೈಡಿಗೆ ಹೋಗೋ. ಏ ಬುಡ್ಡ, ನೀಟಾಗಿ ಎಲ್ಲ ನೀಟಾಗಿ ಒಂಥರ ಆ ಥರ ಕಲ್ಸು. ಈ ಥರ ನೀರು ಬರಬಾರ್ದು, ಯಾಕಂದ್ರೆ ನೀಟಾಗಿ ಎಲ್ಲ ನೀರೆಲ್ಲ ಎಳ್ಕೊ. ನೀರೆಲ್ಲ ಹೋಗ್ಬಾರ್ದ? ನೀರೆಲ್ಲ ಹೋಗ್ಬಾರ್ದು, ಅಂದ್ರೆ ಬಿಸಿನೀರಲ್ಲ. ಆಮೇಲೆ ನೀಟಾಗಿ ಜಿಗ್ ಹಾಕೋಬೇಕು. ಅದು ಫಸ್ಟ್ ಮಾತ್ರ ಬಿಸಿನೀರಲ್ಲಿ ತೊಳೆ. ಫಸ್ಟ್ ಅದು ಯಾಕಂದ್ರೆ ಸೀಳ್ಬಾರ್ದಲ್ಲ, ಅದು ಚೆನ್ನಾಗಿ ಕುದಿಯೋ ನೀರಲ್ಲ. ಇವಾಗ ತಣ್ಣೀರು ಹಾಕೊಂಡು ನೀಟಾಗಿ ಮೆತ್ತಗೆ ಮಾಡ್ಕೊ. ಜಿಗಿ ಬಾರ್ದಂದ್ರೇನು? ಜಿಗಿ ಬಾರ್ದಂದ್ರೆ ಅದು ಸೀಳಲ್ಲ. ಅಂದ್ರೆ ಬಡಿತಾ ಇದ್ರೆ ಆ ಕಡೆ ಈ ಕಡೆ ಸೀಳಲ್ಲ. ಈ ಗೆರೆ ಬಿಡ್ಕೊಳ್ಳೋದು. ಇವಾಗ ನಾನು ನೀಟಾಗಿ ಇದ್ ಮಾಡಿದ್ದೀನಿ, ಆದ್ರೆ ಇವಳು ಹೇಳ್ತಾವಳೆ ಮೇನ್ ಕಲ್ಸೋದೆ ಅಂತೆ ಅಲ್ವಾ? ಕಲ್ಸೋದು ನೀಟಾಗಿ ಬಂತು ಅಂದ್ರೆ ರೊಟ್ಟಿ ನೀಟಾಗಿ ಬರುತ್ತೆ. ಆಮೇಲೆ ನೀಟಾಗಿ ತಣ್ಣೀರು ಹಾಕೋಬೇಕು ಒಂದು ಸ್ವಲ್ಪ. ಹಿಂಗೆ ನೋಡಿ ಈ ಥರ. ನಮ್ದೇನಿಲ್ಲ, ಯಾಕಂದ್ರೆ ಎಲ್ಲ ನೀಟಾಗಿ ಫಸ್ಟ್ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿರ್ತಾಳೆ. ಸ್ವಲ್ಪ ಸ್ವಲ್ಪ ಚಿಮ್ಸಿ ನೀಟಾಗಿ ಹಾಕೋಬಹುದು. ಹಾಕ್ಲಾ? ಸಾಕಾ? ಇನ್ನೊಂದು ಸ್ವಲ್ಪ ಸಾಕಾ? ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೋಬೇಕು. ಯಾಕಂದ್ರೆ ಅದು ಜಿಗಿ ಬಂತು ಅಂದ್ರೆ ಮಾತ್ರ ಎಲ್ಲ ನೀಟಾಗಿ ಕಲಿಸ್ತಾನೆ ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟವಳೆ. ಭೂಮಿ ಮಾತಾಡೆ, ನನ್ನ ಜೊತೆ ಅಷ್ಟು ಜಗಳ ಮಾಡ್ಕೊಂಡು ಕಿರ್ಚಾಡ್ತಿಲ್ಲ, ಮಾತಾಡ್ತಲ್ಲ. ಏನ್ ಮಾತಾಡೋದು? ಆಮೇಲೆ ಜನಗಳು ಏನ್ ಇಷ್ಟು ಮಾತಾಡ್ತಾವೆ ಇವರು ಅಂತ ಅನ್ಕೋಬಾರ್ದಲ್ಲ. ನಾವಿಬ್ರು ಜಗಳ ಆಡೋದು ನೋಡ್ಬಿಟ್ಟು ಆಮೇಲೆ ನೀವು ಹಂಗೆ ಅಂತೀರಾ ಅಂತ ಹೇಳ್ಬಿಟ್ಟು ಅವಳು ಮಾತಾಡ್ತಾಳೆ. ನಾವಿಬ್ರು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಯಾರಿಲ್ಲಲ್ಲ. ಅಂದ್ರೆ ಒಬ್ಬೊಬ್ರು ಕಿತ್ತಾಡ್ತಾರೆ ಜಾಸ್ತಿ, ನಮ್ಮಿಬ್ರು ಮಧ್ಯೆ ಆತರ ಇಲ್ವಲ್ಲ, ಅಕ್ಕ ತಂಗಿ ತರ ಇದೀವಿ. ಇವ್ ನೋಡ್ರಿ, ಇವನು ನೋಡಿ ಈ ತರ ಮಾಡಿ ಇಟ್ಕೊಬೇಕು. ಇವಳು ಗ್ಯಾಸ್ನ ಕಾಯಕ್ಕಿಟ್ಟವಳೆ, ಆಲ್ರೆಡಿ ಹಂಚ್ ಕಾಯಕ್ಕಿಟ್ಟವಳೆ. ಗ್ಯಾಸ್ ಅಂತ ಇದೀನಿ ಕಣೆ. ಹಿಟ್ಟು ತಗೋಬೇಕು. ಅಂದ್ರೆ ನಾವು ಚಿಕ್ಕದ್ ಬೇಕಂದ್ರೆ ಚಿಕ್ಕದ್ ತಗೋಬೇಕು, ದೊಡ್ಡದ್ ಬೇಕಂದ್ರೆ ದೊಡ್ಡದ್ ತಗೋಬೇಕು. ಅಂದ್ರೆ ನಮ್ಗೆ ಸಾಕಪ್ಪ, ನಮ್ಗೆ ದೊಡ್ಡದ್ ಬೇಡ, ಮೀಡಿಯಂ ಸೈಜ್ ಅಂತಂದ್ರೆ ಮೀಡಿಯಂ ಸೈಜ್. ನೀನೊಂದು ತಟ್ಟು, ಆಮೇಲೆ ನಾನೊಂದು ತಡ್ತೀನಿ, ಆಯ್ತಾ? ಈ ತರ ನೀಟಾಗಿ ಹಿಂಗೆಲ್ಲ ಮಾಡ್ಕೋಬೇಕು. ಈ ತರ ಹಿಂಗ್ ಬರ್ಬೇಕು.
ಫ್ಲಾಶ್ ಆನ್ ಮಾಡಿದ್ದೀನಿ, ಕಾಣ್ತಾ ಇಲ್ಲ ಅದಕ್ಕೆ ಫ್ಲಾಶ್ ಆನ್ ಮಾಡಿದ್ದೀನಿ. ಪಳಪಳ ಹೊಳಿತು ಫ್ಲಾಶ್. ಈ ಥರ ಹಿಂಗೆ ಆನ್ ಮಾಡಿದ್ಯಾ? ಮಾಡಿದ್ದೀನಿ. ಈ ಥರ ತಗೋಬೇಕು. ಅಂದರೆ ಸ್ವಲ್ಪ ತೂಕ ಜಾಸ್ತಿ ಹಾಕ್ಬೇಕು. ಪ್ರೆಷರ್ ಹಾಕ್ಬಿಟ್ಟು ತೂಕ ಭಾರ ಬಿಟ್ಟು. ಎಷ್ಟು ಚೆನ್ನಾಗಿ ಕೊಡ್ತಾ ಇದೆಯಾ ನೋಡಿ. ಈ ತರ ಸಂದಿಲಿ ಈ ತರ ಸೀಡ್ ಬರ್ಬಾರ್ದು ಅಂದ್ರೆ ಬಿಸಿನೀರು ಹಾಕ್ಬೇಕು. ಅಂದ್ರೆ ಈ ತರ ಈ ತರ ಬರ್ಬಾರ್ದು ಅಂದ್ರೆ ಸೀಡ್ ಬರಲ್ಲ. ಇದೇ ಉಂಗ್ರ ಬಿಸ್ಬಿಡ್ತೀನಿ. ಉಂಗ್ರ ಇದ್ರೆ ಮಾಡಕ್ಕಾಗಲ್ಲ ನೀಟಾಗಿ. ಅದು ಬಿಚ್ಚ ಬೇಡ, ಅದೇನಾಗಲ್ಲ. ಈ ತರ ಹಿಂಗೆ ಸೀಡಿದ್ರೆ ರೊಟ್ಟಿ ಚೆನ್ನಾಗಿ. ಅಂದ್ರೆ ಸ್ಟಾರ್ಟಿಂಗ್ ಒಂದಲ್ಲ, ಆಮೇಲೆ ತಡ್ತಾ ತಡ್ತಾ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಈ ಥರ. ಅಂದರೆ ತಳಗಡೆ ಹಿಟ್ಟು ಜಾಸ್ತಿ ಹಾಕ್ಬೇಕು. ಹಿಟ್ಟು ಜಾಸ್ತಿ ಹಾಕಿದ್ರೆ ಆ ಥರ ಆಗ್ಬಾರ್ದಂದ್ರೆ ಆ ಥರ ಹಾಕ್ಬಾರ್ದ್ರೆ ಹಿಟ್ಟು ಹಾಕ್ಬೇಕು ಮಧ್ಯದಲ್ಲಿ. ಮಧ್ಯದಲ್ಲಿ ಹಿಟ್ಟು ಹಾಕ್ಬೇಕು. ಈ ಥರ ಹಿಂಗೆ ಸ್ಟಾರ್ಟಿಂಗ್ ಹೋಯ್ತಲ್ಲ ಹಾಕ್ಬಾರ್ದು. ಕೈಗೆಲ್ಲ ಹಿಟ್ಟು ಹಾಕಿ ಅದ್ರ ಮೇಲೆ ಅಷ್ಟು ಹಾಕಬಾರ್ದು. ತಪ್ಪಾಯ್, ಸಾರಿ. ಇವಾಗ ತಟ್ಟು ಆ ಕೈನ ಇದು ಹಿಡ್ಕೊ. ಹಿಂಗ ಹೇಳು. ಇದನ್ನ ಹಿಂಗೆ ಹಿಡ್ಕೊ. ತಿರುಗ್ಸು. ತಿರುಗ್ಸು. ಹಂಗೆ ಹಿಂಗೆ ಮಾಡ್ಕೊಂಡು ಇದು ಮಾಡಿ. ತಿರ್ಗ ಹಿಟ್ಟು ಜಾಸ್ತಿ ಹಾಕಬಾರ್ದು. ತಳಗಡೆ ಮಾತ್ರ ಹಾಕೋಬೇಕು. ಮೇಲೆ ಹಾಕಂದ್ರೆ ತಿರುಗ್ಸಕ್ ಆಗಲ್ಲ. ಹೌದೆಲ್ಲ ಕಡೆ ನೋಡಲ್ಲಿ ಹಂಗ್ ಬರುತ್ತೆ. ಅದಕ್ಕೆ ಫಸ್ಟೇ ಫ್ಲಾಪ್ ಆದ್ರೂ ಕಲಿತೀನಿ ಕಣೆ. ಗ್ಯಾಸ್ ಆಫ್ ಮಾಡು ಸುಮ್ಮನೆ. ಸಣ್ಣ ಸಣ್ಣ ಮಾಡು, ಏನಾಗಲ್ಲ. ಇದು ಒಂದ್ರಲ್ಲ ನಾನು ಫಸ್ಟ್ ನೀನು ಏನೇ ಮಾಡ್ಬೇಕಂದ್ರೆ ನೀನು ಹೇಗೆ ಹೇಳ್ದೆ ಹೀಗೆ ಮಾಡ್ಕೋಬೇಕು. ಹೀಗೆ ಮಾಡಬೇಕು. ಅರ್ಧ ಬರ್ಧ ಹೇಳ್ಕೊಟ್ಟು ಹೀಗೆ ಮಾಡಬೇಕು. ಹೀಗೆ ಮಾಡಿ ನೆಕ್ಸ್ಟು ಇದೆಲ್ಲ ನೀಟಾಗಿ ತಗೋಬೇಕಾ. ನಿಮ್ಗೆಲ್ಲ ಅಭ್ಯಾಸ ಎಷ್ಟು ವರ್ಷದಿಂದ ನೀನು ರೊಟ್ಟಿ ಕಲ್ತಿದ್ ಮಾಡಕ್ಕೆ? ಚಿಕ್ಕ ವಯಸ್ಸಿಂದನೇ ಕಲ್ಸೋರು ನಿಮ್ಮ ಇವಾಗ ಇದನ್ನೇನು ಮಾಡ್ಬೇಕು? ನೀಟಾಗಿ ಉಂಡೆ ಮಾಡಿ ನೀಟಾಗಿ ಬಡ್ಕೊ. ಕೈಗೆ ಗೊತ್ತಾಗ ಕೈಲಿ ಹಿಂಗೆ ಒಂದು ಸ್ವಲ್ಪ ಹಿಂಗೆ ಅನ್ಕೋ. ಬಡ್ಕೊಳಂಗೆ ಹಿಂಗೇನೆ ನೋಡಿ. ಈ ಥರ ಬರ್ತೈತೆ. ಈ ಥರ ಬರಬಾರ್ದಂತ ಅಲ್ವಾ ನೀನು ಬಿಸಿನೀರು ಹಾಕೋದು? ನೋಡಿ, ಈ ಥರ ಬರಬಾರ್ದಂತ ಅವ್ಳು ಬಿಸಿನೀರು ಹಾಕೋದು. ಅದನ್ನ ಬಿಟ್ಬಿಟ್ಟಿಲ್ಲ ಅಂದ್ರೆ ಬೇರೆ ತಂದ್ರೆ ಬೇರೆ ತಗೋ. ಇರು, ಜಸ್ಟ್ ಟ್ರೈ ಮಾಡ್ತೀನಿ ಫಸ್ಟು ಒಂದು ಸ್ವಲ್ಪ. ಆಯ್ತಾ? ಅದನ್ನ ತಳಗ ಹಾಕೊಂಡು ಇಟ್ಟು ಮೇಲೆ ಹಾಕೋಬಾರ್ದು. ಹಂಗೆ ತಟ್ಟಬೇಕು. ಹಿಂಗೆ ಅಂದ್ರೆ ಇದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಕಲ್ಸಿದ್ವಲ್ಲ, ಅದಕ್ಕೆ ಫ್ಲಾಪ್ ಆಗೈತಾ? ಏನ್ ಸಖತ್ ಶೇಪ್ ಹೋಯ್ತದೆ. ಇಂಡೈರೆಕ್ಟ್ ಆಗಿ ಆಡ್ಕೊಂತಾಳೆ ಗೈಸ್. ಆದ್ರೂ ನೋಡ್ರಿ, ಇಷ್ಟು ಮಾಡಿದ್ದೀನಿ, ಇಷ್ಟು ಟ್ರೈ ಮಾಡಿದ್ದೀನಿ. ಬಟ್ ಅವಳಷ್ಟು ಫಾಸ್ಟ್ ಆಗಿ ಅವಳಷ್ಟು ನೀಟಾಗಿ ಕೆಟ್ಟಾಗಿ ಬರಲ್ಲ ನನಗೆ. ಅಯ್ಯೋ, ಇದ್ದಿದ್ದು ಹಾಳು ಮಾಡ್ಬಿಟ್ಟೆ. ಬಾರೇಲೆ ಹೆಲ್ಪ್ ಮಾಡೆ, ಹೇಳ್ಕೊಡೆ. ಬಾ, ಇನ್ನೊಂದು ಹೇಳ್ಕೊಡ್ತೀನಿ. ಇನ್ನೊಂದು ಶೇಪ್ ಹೆಂಗೆ ಅಂತ ಅವಳನ್ನ ನೀಟಾಗಿ ನೋಡ್ಕೊಂತೀನಿ. ಇವಾಗ ಕೊಡ್ಕ್ಯಾಮ ಏನ್ ಸಖತ್ತಾಗಿ. ಇವಾಗ ನೀನು ಎಷ್ಟು ಮಾಡಿದ್ಯಲ್ಲ ಅದೆಲ್ಲ ಬಡಿತೀನಿ ನೋಡಿ. ಇವಾಗ ಒಟ್ಟು ಹಿಟ್ಟು ವೇಸ್ಟ್ ಮಾಡಲ್ಲ ನೀವು? ಹಿಟ್ಟು ವೇಸ್ಟ್ ಮಾಡಲ್ಲ. ಅದೇನು ಗಟ್ಟಿ ಆದ್ರೂ ಇದು ಮಾಡ್ತೀವಿ. ಸ್ವಲ್ಪ ಅದೇ ನೀರು ಹಾಕೋಬೇಕು. ನೀರು ಹಾಕೊಂಡು ಹಿಂಗೆ ಮಾಡ್ಕೋಬೇಕು. ಯಾಕಂದ್ರೆ ಗಟ್ಟಿ ಆಗ್ಬಿಟ್ಟಿತ್ತಲ್ವಾ? ಮೆತ್ತಗಾಗುತ್ತೆ. ಒಂಥರ ಮಾತಾಡೋಕೆ ಹಿಂಸೆ ಆಯ್ತೈತಲ್ಲ. ನಾವಿಬ್ರು ಬೈಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿ ಹೋಗಿ ಬಾರೆ ರಿಯಲ್ ಆಗೇ ಮಾತಾಡೋಣ. ಬಾ, ಜಗಳಾಡ್ಕೊಂಡು ಎಷ್ಟು ಬಜಾರಿ ಗೊತ್ತಾಗ ಈಸಳು. ನೀಟಾಗಿ ನೋಡ್ಕೊತೀನಿ. ನೀನ್ ಮಾಡಿದ್ರೆ ನೋಡೋದ್ ಕಿತ್ತೆ ಹೋಗ್ಲಿಲ್ಲ. ಇಲ್ಲಿ ಹಿಂಗ್ ತಿರುಗಿಸ್ತಾರ. ಇದನ್ನ ಕೈ ಹಿಂಗ್ ತಟ್ಟಿದ್ರೆ ಇಲ್ಲಿ ಶೇಪ್ ಹೋಗ್ಬಾರ್ದಂತ ಹಿಂಗ್ ಶೇಪ್ಗೆ ಹಿಂಗ್ ಹಿಡಿಯೋದು. ಅವಾಗ ಹಿಂಗ್ ಶೇಪ್ ಕೊಡಿ ನೀಟಾಗಿ ಬರುತ್ತೆ ನೋಡು. ಅಂದ್ರೆ ಬಡ್ದಿದ ತಕ್ಷಣ ಇದ್ರ ಮೇಲೆ ಇಟ್ಟು ಹಾಕೊಂಡ್ರೆ ತಿರ್ಸಕ್ಕಾಗಲ್ಲ. ತಳಗಡೆ ಮಾತ್ರ ಇಟ್ಟು ಹಾಕಬೇಕು. ಅವಾಗ ಆಮೇಲೆ ಹಿಂಗ್ ಬಡಿ. ಅಲ್ಲ ಕಣೆ, ಇವಾಗ ಇದನ್ನ ತಟ್ಟಿದ ತಕ್ಷಣ ಹಂಚು ಹಾಕ್ಬೇಕಾ? ಹಂಚು ಆಫ್ ಮಾಡ್ದ ಅದನ್ನ. ಎಲ್ಲಿ ಐತೆ ಲೈಟ್ರು? ಅಲ್ಲೇ ಇಟ್ಟೋಳೆ ಅರ್ವ ಮಾಡೋ ಬಾಜು. ಯಾಕಂದ್ರೆ ಹಂಚು ಕಾಯ್ದ ರೊಟ್ಟಿ ನೀಟಾಗಿ. ಆಮೇಲೆ ಒಂದ್ ಸ್ವಲ್ಪ ದೊಡ್ಡದಾದ್ಮೇಲೆ ಈ ತರ ಬಡಿಬೇಕು. ಎರಡು ಕೈಯಿಂದ ಬಡಿ. ಅಂದ್ರೆ ಸಣ್ಣ ಬರ್ಲಿ ಅಂತ.
ಸೌಂಡ್ ನೋಡ ಆಚೆ ಕೇಳಿಸ್ತೈತೆ. ಹಂಗೆ ತಡ್ತಿರಲ್ಲ ರೊಟ್ಟಿ. ಮುದ್ದೆ ಮಾಡಕ್ ಬರುತ್ತಾ ನಿನಗೆ? ಅಷ್ಟೇ ಜಾಸ್ತಿ ಬರಲ್ಲ. ನಾವು ರೊಟ್ಟಿ ಮಾಡಿದವ್ರು ಮುದ್ದೆ ಮಾಡಕ್ ಬರಲ್ಲ, ಮುದ್ದೆ ಮಾಡಿದವ್ರು ರೊಟ್ಟಿ ಆದ್ರೂ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಎಷ್ಟು ವರ್ಷ ನಿಮಗೆ? 19. ನನ್ನ ಏಜು, ನಾನು ಇವಳು ಸೇಮ್ ಏಜು. ಇವಳು ಸ್ವಲ್ಪ ಕುಳ್ಳುಗೆ ದಪ್ಪಕ್ಕವಳೆ, ನಾನು ಸ್ವಲ್ಪ ಸಣ್ಣ ಕೂದಕ್ಕಿದ್ದೀನಿ ಅಷ್ಟೇ. ಆಯ್ತಾ? ಇದು ಮಾಡೋದು ಹಿಂಗೆ ತಗೋಬೇಕು. ಹೀಗೆ ಹಿಂಗೆ ನೀಟಾಗಿ ಹಿಂಗೆ. ಅವ್ನು ಸ್ವಲ್ಪ ಇದಾಗ್ಬಿಟ್ರೆ ಅರ್ಧೋಗ್ಬಿಡ್ತಾರ ರೊಟ್ಟಿ. ಹಂಗ ಅಷ್ಟೊಂದು ಸ್ವಲ್ಪ ಫ್ಲಾಪ್ ಆಯ್ತು, ಆಮೇಲೆ ನೀಟಾಗಿ ಬಂತು. ಲಾಸ್ಟ್ನೇದು ಸ್ವಲ್ಪ ಇವಾಗ ನೀರು ಹಾಕ್ಬೇಕು, ನೀರು ಹಚ್ಬೇಕು ಹಿಂಗೆ. ಯಾಕಂದ್ರೆ ನೀರು ನೀಟಾಗಿ ಹಚ್ಚಿ ಬಟ್ಟೆ ತಗೊಂಡು ಒಂದು ನೀಟಾಗಿ ಬಟ್ಟೆ ಆದ್ರೂ ಪರವಾಗಿಲ್ಲ, ಮೆತ್ತಗೆ ಕವರ್ ಇರುತ್ತಲ್ಲ, ಕವರ್ ಆದ್ರೂ ಪರವಾಗಿಲ್ಲ. ಇದು ನೀನ್ ತಗೊಂಡ್ರೆ ಕವರ್ ಅಲ್ಲ, ಮೆತ್ತ ಫುಲ್ಲು ಸ್ಮೂತ್ ಇರ್ಬೇಕಾದ್ರೆ. ರಫ್ ಇದ್ರೆ ಕಿತ್ತೋಗ್ಬಿಡುತ್ತೆ, ಸ್ಮೂತ್ ಇದ್ರೆ ಈ ತರ ಬರುತ್ತೆ. ನೀಟಾಗಿ ಇದು ಮಾಡ್ಬೇಕು. ನೋಡಿ ನೀನು ಇದು ಮಾಡಿದ್ರಲ್ಲೇ ಈ ತರ ಬಂತು. ವೇಸ್ಟ್ ಮಾಡಿದ್ರಲ್ಲೇ ಇಷ್ಟು ನೀಟಾಗಿ ಮಾಡೋಳೆ. ಇಲ್ಲಿ ಯಾರು ಇಲ್ಲ ಅಂತಿದ್ರೆ, ಕ್ಯಾಮ್ರಾ ಇಲ್ಲ ಅಂತಿದ್ರೆ ನನಗೆ ಬಾಯಿಗೆ ಬಂದಂಗೆ ಬೈದಿರೋಳು. ಒಂದ್ ಸ್ವಲ್ಪ ವೇಸ್ಟ್ ಮಾಡಿದ್ರು ಅದನ್ನ ನೀಟಾಗಿ ಒಂದ್ ಸ್ವಲ್ಪ ಅಂದ್ರೆ ಅದು ಸ್ಟಾರ್ಟಿಂಗ್ ಏನಾಯ್ತು ಅಂತಂದ್ರೆ ನೆಲಕ್ಕೆ ಫುಲ್ ಈ ತರ ಇದ್ರೆ ತಿರುಗ್ತಾ ಇರುತ್ತೆ. ಈ ತರ ಬರುತ್ತಲ್ಲ ನೆಲ ಸ್ಟಾರ್ಟಿಂಗ್, ಅದು ಅಂಟ್ಕೊಂಡಂಗ ಆಗುತ್ತಲ್ಲ. ಅಂದ್ರೆ ಈ ತರ ಇರ್ಬೇಕು, ಈ ತರ ಅದು ಬಡಿತಾ ಬಡಿತಾ ಆಮೇಲೆ ನೀಟಾಗಿ ಬರುತ್ತೆ. ಅದು ಈ ತರ ಇರ್ಬೇಕು, ಆಮೇಲೆ ಬಡಿತಾ ಬಡಿತಾ ಬರುತ್ತೆ. ಅದೇ ಈ ತರ ಇದ್ರೆ ಅಂಟ್ಕೊಳ್ಳುತ್ತೆ. ಅದನ್ನೇ ಹೇಳ್ತೊಳ್ಳು. ಮೇಡಮ್ ಫುಲ್ ಬಿಸಿ ಇವಾಗ, ಕೆಲಸ ರಜಾ ಹಾಕೋ. 2 ದಿವಸ ರಜಾ ಹಾಕ್ಬಿಟ್ಟಿದ್ಯಲ್ಲ, ಯಾರಿಗೋಸ್ಕರ? ಸುಮ್ಮನೆ ಯಾರಿಗೋಸ್ಕರ ಹಂಗೆ ರಜಾ ಹಾಕ್ದೆ. ಹಂಗೆ ಹೆಂಗಿದ್ರು ನಿಮ್ ರೊಟ್ಟಿ ಎಷ್ಟು ದಿನ ಆಯ್ತು ಹೇಳಿ. ಇನ್ನು ಇವ್ರ ಅಕ್ಕ ಒಬ್ಳಿದ್ದಾಳೆ ಲೀಲಾ, ಅವಳು ಇವಳಿಗಿಂತ ಫಾಸ್ಟ್. ಅವಳು ಇವಾಗ ಪ್ರೆಗ್ನೆಂಟ್, ಆದ್ರಿಂದ ಬರಕ್ಕಾಗಲ್ಲ. ಒಂದು ಮಾಡೋಷ್ಟು ಪೇಷನ್ಸ್ ಅವಳಲ್ಲಿ ಇಲ್ಲಲ್ಲ. 8 ಮಂತ್ ಪ್ರೆಗ್ನೆಂಟ್ ಅವಳು ಇವಾಗ ಅಕ್ಕ. ಆಮೇಲೆ ಉಂಡೆ ಮಾಡ್ಕೊಂಡು ರೊಟ್ಟಿ. ಪಲ್ಯ ಏನ್ ಮಾಡ್ತೀರಾ? ಇದಕ್ಕೆ ಏನೇನ್ ಪಲ್ಯ ಮಾಡ್ತೀರಾ ನಿಮ್ಗೆ? ಏನ್ ಪಲ್ಯ ಆದ್ರೂ ರೊಟ್ಟಿಗೆ ಟೇಸ್ಟ್ ಬಂದೇ ಬರುತ್ತೆ. ಅಂದ್ರೆ ತರಕಾರಿ ಪಲ್ಯ ಆದ್ರೂ ಪರವಾಗಿಲ್ಲ, ಟೊಮೆಟೊ ಗೊಜ್ಜು ಆದ್ರೂ ಪರವಾಗಿಲ್ಲ, ಟೊಮೆಟೊ ರೊಟ್ಟಿಗೆ ಯಾವ್ದಿದ್ರು ಪರವಾಗಿಲ್ಲ. ಮುದ್ದೆ ತರ ಸಾಂಬಾರೇ ಬೇಕು ಅಂತೇನಿಲ್ಲ. ಇದಕ್ಕೆ ಯಾವ ಪಲ್ಯ ಆದ್ರೂ ಪರವಾಗಿಲ್ಲ, ಸಾಂಬಾರ್ ಆದ್ರೂ ಪರವಾಗಿಲ್ಲ, ತಿನ್ಬೋದು. ಅಂದ್ರೆ ಗಟ್ಟಿ ಜಾಸ್ತಿ ಇರ್ತಾರೆ, ಜೋಳದ ರೊಟ್ಟಿ ತಿಂತಾರೆ, ಗಟ್ಟಿ ಜಾಸ್ತಿ ಇರ್ತಾರೆ. ಅದಕ್ಕೆ ಜಾಸ್ತಿ ಜೋಳದ ರೊಟ್ಟಿ ಅಂದ್ರೆ ಮುದ್ದೆನ ಸ್ಟ್ರಾಂಗ್, ಹಿಟ್ ಎಲ್ಲ ತಂಪು ಮಾಡುತ್ತೆ. ಅಂದ್ರೆ ಇದು ಅಂದ್ರೆ ಎಂತ ಬಿಸಿಲು ಅಂತ ಅಂದಾಗ ನಾವು ಕಷ್ಟಪಟ್ಟು ಬೆವರು ಸುರಿಸಿದ್ರೆ ಅವಾಗ ಏನ್ ಅನ್ಸಲ್ಲ. ಈ ತರ ಬೆವರು ಸುರಿಸಿ ರೊಟ್ಟಿ ಮಾಡ್ತಾರೆ. ಏನೋ ಹೇಳ್ತಾರಮ್ಮ, ಏನಮ್ಮ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಅದಕ್ಕೆ ಕೆಲ್ಸಕ್ಕೊಂದು ಅರ್ಥ ಇರುತ್ತೆ. ನೀನ್ ಈ ತರ ಎಲ್ಲ ಮಾತಾಡ್ತಿಲ್ಲ, ಯಾರು ಹೇಳ್ಕೊಟ್ಟಿರೋದು ನಿನ್ಗೆ ವೇದಾಂತಗಳೆಲ್ಲ? ಅಯ್ಯೋ, ಯಾರನ್ನು ಹೇಳ್ಕೊಡ್ಬೇಕ? ನಾನು ತಾನೇ ಹೇಳ್ಕೊಟ್ಟಿರೋದು. ನಿಜ ಹೇಳು. ನಮ್ಮ ಅತ್ಕೆನೇ ಹೇಳ್ಕೊಟ್ರ ನನ್ಗೆ. ಚಿನ್ನ ನಮ್ಮ ಅತ್ಕೆ ಹಿಂದೆಲ್ಲ ಆಡ್ಕೊಂಡ ಜೋಳದ ರೊಟ್ಟಿ. ಇನ್ನೊಂದು ಬಡ ತೋರಿಸ್ತೀವಿ ನೋಡಿ. ಮಾತಾಡು ಚೆನ್ನಾಗಿ ಮಾತಾಡು. ಇನ್ನ ಸ್ವಲ್ಪ ಹೊತ್ತಿದ್ರೆ ನಾವ್ ಹೆಂಗ್ ಮಾತಾಡ್ತೀವಿ ಹಂಗೆ ಬರ್ತಾಳೆ ಇವಾಗ ಅಕ್ಕ. ಸ್ವಲ್ಪ ಚಿಕ್ಕದ್ ಮಾಡ್ತೀನಿ. ಒಬ್ಬೊಬ್ಬರು ಸ್ಟಾರ್ಟಿಂಗ್ ಚಿಕ್ಕದು ಮಾಡ್ಕೊಳ್ಬೋದು. ಭೂಮಿ ಆಮೇಲೆ ಗಟ್ಟಿ ಅಂತ ನನ್ಗೆ ಹೇಳ್ಕೊಡೆ. ಇದೊಂದು ತಟ್ಟಿ ಹೇಳ್ಕೊಡ್ತೀನಿ ನೋಡಿ. ತರ ಬರುತ್ತೆ. ಫಸ್ಟ್ ಹಿಂಗ್ ತಟ್ಕೊಬಿಡು. ಇಲ್ಲಿ ಅಂದ್ರೆ ಈ ಸೀಡ್ ಬೆಳೆದಲ್ಲ, ಅದಕ್ಕೆ ಹಿಂಗ್ ತಿರ್ಸ್ಕೊಂಡು ಇಲ್ಲಿ ಹಿಂಗೆ ಶೇಪ್ ಹೋಗುತ್ತಲ್ಲ. ತಟ್ಟೆ ಅನ್ಸುತ್ತೆ, ತರಿಸ್ತೀನಿ. ಆಮೇಲೆ 2 ಕೈ ಬಾ ಇಟ್ಕೊ, ಮಾಡ್ತೀನಿ ನಾನು. ಅಕಸ್ಮಾತ್ ನಿನ್ ಕೈಗೆ ಇಟ್ಟು ಅಂಟುತ್ತಿದ್ರೆ ಕೈ ಹಿಟ್ಟು ಹಿಂಗ್ ಒರೆಸ್ಕೊ. ಸ್ವಲ್ಪ ಹಿಂಗ್ ತಗೊಂಡು ಸ್ವಲ್ಪ ತಿರ್ಗಿಸ್ಬೇಕು. ಹಿಂಗೆ ಒಂದ್ ಕೈಲಿ ತಿರ್ಗಿಸ್ಬೇಕು, ಒಂದ್ ಕೈಲಿ ತಿರ್ಗಿಸ್ಬೇಕು. ಹಿಂಗೆ ತಿರ್ಗಿಸ್ತೀವಿ. ಹಿಂಗ್ ತಟ್ಟು ಬಾರ್ಲೆ ಹಿಂಗ್ ಇಟ್ಕೊಳೆ. ಇಲ್ಲಿ ಇಡ್ಲೇನೆ. ಇದು ಆಯ್ತು. ನೀನ್ ನಾನು ಹಿಡ್ತೀನಿ, ನೀನ್ ಮಾಡು. ಇಷ್ಟು ಹೇಳ್ಕೊಟ್ಟಿದ್ದೀನಿ. ಕಾಣ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೇಳ್ಕೊ. ಈ ಥರ ಸರಿ ಸರಿ. ಅವಾಗ ಮತ್ತೆ ಹಿಂಗೆ ತಗೊಂಡು ಆಫ್ ಮಾಡಿ ಗ್ಯಾಸ್. ಸುಮ್ಮನೆ ಗ್ಯಾಸ್ ವೇಸ್ಟ್ ಮಾಡ್ತೀವಿ. ಈ ಥರ ಸರಿ ಸರಿನಾ? ಅದನ್ನು ಬೇಯಿಸಾ, ನಾನು ಇದು ಮಾಡ್ಕೊಳ್ಳ. ಹಿಡ್ಕೊಬಾ ಕ್ಯಾಮ್ರಾ. ಇಷ್ಟು ಚಿಕ್ಕ ಸಾಕಲ್ಲ? ಹಾಂ.
ನಿಮ್ಗೆ ಎಷ್ಟು ಬೇಕು ಅಷ್ಟು ಅದ್ರ ಫಸ್ಟ್ ಭೂಮಿ ಹಿಂಗ್ ಮಾಡ್ಕೋಬೇಕಲ್ಲ. ಇನ್ನ ಯಾಕೆ ಭೂಮಿ ಈ ತರ ಮಾಡ್ಕೋತೀರಾ? ಫಸ್ಟ್ ಅದು ತಟ್ಟಕ್ಕೂ ಮುಂಚೆ ಯಾಕೆ ಈ ತರ ಮಾಡ್ಬೇಕು? ಅಂದ್ರೆ ಅದೇ ಸೀಳು ಅಂತ ಹೇಳಿದ್ನಲ್ಲ, ಅದ್ರ ಸೀಳು ಬರಲ್ಲ, ಅದಕ್ಕೆ ಈ ತರ ಮಾಡ್ಕೊಂಡ್ರೆ ನೀಟಾಗಿ ಪರ್ಫೆಕ್ಟ್ ಆಗಿ ರೌಂಡ್ ಬರುತ್ತೆ ಅಂತನಾ? ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ. ಆಮೇಲೆ ಹಿಂಗ್ ರೌಂಡ್ ಮಾಡ್ಬೇಕಾ? ನೀಟಾಗಿ ಹೇಳ್ಕೊಡೆ. ಅಂಬಿ ಫೋನ್ ಇಸ್ಕೊಂಡ್ಬಿಟ್ಟು ಕಳ್ಸಿದೀನಿ. ಅದೇ ಚಿಂತ ಇಟ್ಕೊ. ಅಯ್ಯೋ ರೊಟ್ಟಿನ ನೋಡು ಹಿಂಗೆ ನೀಟಾಗಿ ಏನೋ ಇವಾಗ ತಿರುವಾಕಿದೀನಿ ಅಂತ. ಕೈಗೆ ನೀಟಾಗಿ ಹಿಂಗೆ ಬಡ್ಕೊ. ಇಟ್ಟಾ? ಎಷ್ಟು ಸಾಕಾ? ಇವಾಗ ನೀಟಾಗಿ ಬಡ್ಕೊ. ಇರು, ನೀಟಾಗಿ ಒಳ್ಳೆ ಮಾಡ್ತೀನಿ. ಬಡ್ಕೊಳ್ಳ. ಹಿಂಗೆ ಸ್ವಲ್ಪ ಅಗ್ಲನೇ ಮಾಡ್ಕೊ, ಕೈಲಿ ಏನಾಗಲ್ಲ. ಹಿಂಗೆ ಹಂಗಲ್ಲ, ಕೈಲೇ ಬಡ್ಕೋಬೇಕಾಗಿ. ಕೈಲೇ ಬಡ್ಕೋಬೇಕು, ಹಿಂಗೆ ಮಾಡಬಾರ್ದ? ಅದು ಚಪಾತಿ ಮಾಡಿ ಮಾಡಿ ಅಭ್ಯಾಸ ಆಗೈತೆ ಸಾರಿ ಕಡೆ. ಹೆಂಗೆ? ಇವಾಗ ಹಿಟ್ಟಾಕೋ. ಫಸ್ಟ್ ಹಿಟ್ಟಾಕೋ. ಸಾಕಾ? ಇನ್ನು ಹಾಕೋ ಒಂದು ಸ್ವಲ್ಪ. ಅಲ್ಲೇ ಇದೆ ಒಂದು ಸ್ವಲ್ಪ ಎಳ್ಕೊ. ಸಾಕನೆ? ಹಾಕು. ಫಸ್ಟ್ ಆ ಕೈನ ಹಿಡ್ಕೊ. ಆ ಕೈ ಫಸ್ಟ್ ಹಿಂಗೆ ಇಟ್ಕೊ. ತಿರುಗಿಸಿ ಇವಾಗ ನೀಟ್ ಸ್ವಲ್ಪ ಲೈಟಾಗಿ ತಿರ್ಗ್ಸು. ಹಂಗೆ ಲೈಟಾಗೆ ತಿರ್ಗ್ಸ. ತಿರ್ಗ್ಸು. ನಿಧಾನಕ್ಕೆ ತಿರ್ಸು. ಆ ಕಡೆ ನೀನು ಎಳ್ಕೊಂಡು ಹೋಗಿ ರೊಟ್ಟಿ ಏನಾಗಲ್ಲ. ಎಳು ಹಿಂಗೆ ಹಿಂಗೆ ಕೈಲಿ ಹಿಂಗೆ ಎಳ್ಕೊಂಡು ಹಿಂಗೆ ಹೇಳ್ಕೊಂಡು ಹೋಗೋದು. ಇರೋ ಒಂದು ನಿಮಿಷ ಇರು. ಇವಾಗ ಇಲ್ಲಿ ಹಿಂಗೆ ಹಾಗೆ ಬಿಡು ಇವಾಗ ತಿರುಗಿಸು. ನಿಧಾನಕ್ಕೆ ಬಡಿ. ತಿರುಗಿಸ್ಕೊಂಡು ತಿರುಗಿಸು ನಿಧಾನ. ನೋಡಿ ಈ ಥರ ಹಿಂಗೆ ಸೀಳು ಬರಬಾರ್ದು. ತೂಕ ಜಾಸ್ತಿ ಹಾಕ್ಬೇಕು ಅದಕ್ಕೆ ಸ್ವಲ್ಪ. ತೂಕ ಪ್ರೆಸ್ ಮಾಡಬೇಕು. ಪ್ರೆಷರ್ ಬಿಡಬೇಕು. ಪ್ರೆಷರ್ ಬಿಟ್ಟರೆ ನೋಡಿ ಇಲ್ಲಿ ಕಿತ್ತೋಯ್ತೈತಿ. ಅಲ್ಲಿ ಹಿಟ್ಟು ಹಚ್ಕೋಬೇಕು ಈಗ ಅವಾಗ. ಹಂಗೆ ಪೂರ್ತಿ ಹಚ್ಕೊಬಿಡಿ. ಪೇಷನ್ಸಿಂದ ಹೇಳ್ಕೊಡ್ತಾವಳೆ. ಯಾಕಂದ್ರೆ ಅವಳಿಗೆ ಗೊತ್ತು ನಾನು ಯಾವತ್ತೂ ಮಾಡಿಲ್ಲ ರೊಟ್ಟಿ. ರಾಗಿ ರೊಟ್ಟಿನೇ ಮಾಡಿಲ್ಲ ಕಣೆ ಇಲ್ಲಿವರೆಗೂ. ಯಾಕೆ ಸುಳ್ಳಿ ಇಷ್ಟು ಸ್ವಲ್ಪ ಚೆನ್ನಾಗಿ ಬಂದೈತಲ್ಲ, ಪರವಾಗಿಲ್ಲ. ಸ್ವಲ್ಪ ಬರುತ್ತೆ. ಈಗ ಏನು ಮಾಡಬೇಕು? ಇವಾಗ ನೀಟಾಗಿ ಆ ಥರ ಇಲ್ಲ ನೀಟಾಗಿ ಹಿಂಗೆ ಮಾಡ್ಬೇಕಾ? ಇವಾಗ ಡಬಲ್ ಕೈಯಿಂದ ಬೆಳಿಬೇಕಾ? ಇರೋ ಹಂಗೆ ತೆಗಿಯೋಕ್ಕಾಗಲ್ಲ ಅದು. ಅಯ್ಯೋ ಅಂಟಿಸ್ಬಿಟ್ಟಿದ್ದೀನಿ. ಅಂಟಿಸ್ಬಿಟ್ಟವ್ ನೋಡಿ ಫ್ರೆಂಡ್ಸ್. ತೆಗಿಯೋವಾಗ ಮತ್ತೆ ಇವಾಗ ಅಂಟಿದ್ದು ತೆಗಿಯೋಕ್ಕಾಗಲ್ಲ ಅದು. ನಾನು ತೆಗಿತೀನಿ ಹಿಂಗೆ. ನೋಡಿ ಹಂಗೆ ಬರುತ್ತೆ ತೆಗಿಯೋದು. ಅದಕ್ಕೆ ನೋಡಿ ಫ್ರೆಂಡ್ಸ್, ಅಷ್ಟೇ ಆಗಿ ಅರ್ಧ ಕಲರ್ ಫೇಮಸ್ ಇವಳು. ಇವಾಗ ಬಂದ್ ನೋಡಪ್ಪ ವಾಯ್ಸ್ ರೈಸು. ನಾನು ವಿಡಿಯೋ ಮಾಡ್ಬೇಕಾದ್ರೆ ಗೈಸ್ ಫ್ರೆಂಡ್ಸ್ ಅಂತ, ಇವಳು ನೋಡಿ ಫ್ರೆಂಡ್ಸ್ ಅಂತ. ಅವಳಿಗೆ ಹೇಳ್ಕೊಡ. ಅವಳಿಗೆ ಮಾತೇ ಆಡ್ತಲ್ಲ, ಉಸಿರ ಬಿಡ್ತಲ್ಲ ಅವಳು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಂಡೈರೆಕ್ಟ್ ಆಗಿ. ಬಾ ಬಡಿ. ನೆಕ್ಸ್ಟ್ ನಾನು ಅವಳು ಚಾಲೆಂಜ್ ಮಾಡ್ತೀನಿ. ದೊಡ್ಡ ಸೊಸೆನ ಚಿಕ್ಕ ಸೊಸೆನ ಅಂತನ? ಅದ್ ಚೆನ್ನಾಗಿರುತ್ತೆ. ನಾನು ಇಬ್ರಲ್ಲಿ ಯಾರು ಚೆನ್ನಾಗಿ ಬಡಿತೀರ ಅಂತ. ಅದಕ್ಕೆ ಬೇರೆ ತಗತಿ ನೋಡು. ಇಲ್ಲ ಅದ್ರಲ್ಲ ಬಡಿಬೋದು. ಬಡಿ ಇನ್ನ ಗಟ್ಟಿ ಆದ್ರೆ ಬಡಿಬೋದು. ಇನ್ನು ಗಟ್ಟಿ ಆದ್ರೆ ಮತ್ತೆ ನೀನ್ ನೀರ್ ಹಾಕೊಂಡೆ? ನಂಗೆ ಮೆತ್ತಗೆ ಬೇಕಾಯ್ತು. ನಂಗೆ ಮೆತ್ತಗೆ ಹಾಕೊಂಡು ನಿನ್ಗೆ ಅದ್ರಲ್ಲಿ ಏನ್ ನೋಡ ಮೆತ್ತಗಾಗತ್ತೆ. ನೀರ್ ಹಾಕೊಂಡು ಮಾಡ್ಬೋದು ಆರಾಮಾಗಿ. ಇಲ್ಲಿ ನೋಡು ಗ್ಯಾಸಿಗೆ ನೀರು ಹೆಂಗ್ ಮಾಡಿ ಬೆವರು ಸುರಿಸ್ತಾಳೆ ಫ್ರೆಂಡ್ಸ್. ನೋಡಿ ಎತ್ತೇಲೇ. ಇಲ್ಲಾಂದ್ರೆ ನಿನ್ ಕೈಯಲ್ಲಿ ಕೈಯಲ್ಲಿ ಮಾಡೋಕ್ಕಾಗಲ್ಲ. ನೆಲಕ್ಕೆ ಹಿಂಗೆ ಇಟ್ಟು ಹಾಕೋ ಸ್ವಲ್ಪ. ಹಿಂಗ ಭೂಮಿ ಎರಡು ಕಡೆ ಇಟ್ಟು ಅಂಟಿಸ್ಬಾರ್ದೆ, ಒಂದ್ ಕಡೆ ಮಾತ್ರ ಹಾಕೊಳ್ತಾ ಇರ್ಬೇಕು. ದೊಡ್ಡಕ್ಕೆ ಹೇಳ್ತಾವ ನೋಡ್ರಿ. ದೊಡ್ಡಕ್ಕೆ ಹೇಳ್ತಾವ್ರ ನೋಡಿ ಫ್ರೆಂಡ್ಸ್. ತಿರ್ಗ್ಸು ಜೋರಾಗಿ ಏನ್ ಆಗಲ್ಲ. ನೀನ್ ಹೇಳು ನಿಧಾನಕ್ಕೆ ಮಾಡು ಅಂತ ಮತ್ ನೋಡ್ರಪ್ಪ ಇವಳು. ಇದನ್ನ ಹಿಂಗೈತಲ್ಲ ಇಟ್ಟು ಹಿಂಗ್ ತಿರುಗ್ತಿರ್ಬೇಕು. ಅವಾಗ ಹಿಂಗೆ ಹಿಂಗೆ ಜೋರಾಗೆ ಪಚ್ಚರ್ ಹಾಕ್ಸೇನೆ ನೋಡಿ ಹಿಂಗೆ ಹಿಂಗೆ ಬರುತ್ತೆ ಜೋರ. ಹಂಗೆ ಹಾಕು. ಹಂಗೆ ಹಂಗೆ ಅಂತಿಂತೂ ಸಾಹಸ ಮಾಡ್ತಿದ್ಯಾ? ಸಿನ್ಸಿಯರ್ ಕಲಿಬೇಕಂತ ಕಲ್ತಿರ್ತೀನಿ. ಅಲ್ಲ ಇವಾಗ ಸ್ವಲ್ಪ ಸ್ಟಾರ್ಟಿಂಗು 2-3 ಸತಿ ಕಲ್ತಿದ್ಯಲ್ಲ, ಪರವಾಗಿಲ್ಲ. ಇಷ್ಟು ಪರವಾಗಿಲ್ಲ. ಈಗ ಎಲ್ಲೆಲ್ಲಿ ಸಿಡೈತೆ ಅಲ್ಲಿ ಕವರ್ ಮಾಡಷ್ಟೇ. ಇವಾಗ ಕವರ್ ಮಾಡಲ. ಲಾಸ್ಟಿಗೆ ಎತ್ತು ಬಿಡ್ಬೇಕು. ಎತ್ತು ಬಿಟ್ಟು ಇವಳು ಬಾಯಿಗೆ ಹಾಕ್ಬಿಡ್ಬೇಕು ಹಿಂಗೆ. ಸರಿ, ನಿಂಗೆ ಇಷ್ಟನೇ ರೊಟ್ಟಿ? ಇಷ್ಟನಾ? ತಿನ್ನಕ್ಕೆ ಎಲ್ಲರಿಗೂ ಇಷ್ಟ. ಮಾಡಕ್ ಮಾತ್ರ ಯಾರು ವಿಷಯ. ಮಾಡಕ್ ಕಷ್ಟ, ತಿನ್ನಕ್ಕೆ ಈಸಿ ತಿಂತಾರೆ.
ಎಂತ ಪಂಚಿ ಎಲ್ಲ ಕೊಡದ್ಲು ಅಂದ್ರೆ ಇವಳು. ಹಾ ಇಲ್ಲಿ ಸೀಳ್ತೈತೆ ನೋಡಿ, ಇಲ್ಲಿ ಕವರ್ ಮಾಡು. ಇವಾಗ ಸದ್ಯಕ್ಕೆ ಅದೊಂದು ಮಾಡಿ ಹಾಕಿ ಇವಾಗ. ಮತ್ತೆ ಅದನ್ನ ಹಾಕ್ಬೇಕು, ಜಾಸ್ತಿ ಇಟ್ಟೈತೆ ದಿಲ್ಲಿ. ಇವಳು ಯಾವ ಬಾಯಿಯಲ್ಲಿ ಹೇಳ್ಬಿಟ್ಟು ಇರು ಅದನ್ನ ಕವರ್ ಮಾಡ್ಬೋದಿರೋ ಒಂದು ಮಾಡ್ಬೋದ. ಇದೆ ಅದ್ರ ಮೇಲೆ ಒಂದು ನೀಟಾಗಿ ಕವರ್ ಮಾಡಿ ಬಡಿ. ಅವಳು ಅಂಬಿಗೋಸ್ಕರ ತೆಗಿತಿಲ್ಲ ಅಂಬಿ ಬಂದ್ಮೇಲೆ ಅಂಬಿ ಬಂದ್ರೆ ಫುಲ್ ಖುಷಿ ಆಗ್ಬಿಡ್ತಾನೆ. ಓಯ್ ಕಾವಿ ರೊಟ್ಟಿ ಮಾಡೋಳ ವಾವ್ ಅಂತ. ಗಬ್ಬ ಅವನ ನೋಡಿ. ಅಂಬಿಗಲ್ಲ ನನ್ ಗಬ್ಬ ಅಂದಿದ್ದು, ಪಾಪುಗೆ. ಅವನು ನಾನು ರೊಟ್ಟಿ ಮಾಡ್ತಾ ಇದ್ರೆ ಬಂದು ನೋಡ್ತಾವ, ಅವನೇ ಆಡ್ಕೊತಾವ. ನನ್ನ ಚಿಕ್ಕ ಹುಡುಗ ರೊಟ್ಟಿ ಮಾಡಕ್ ಬರಲ್ಲ. ಇಷ್ಟ ಹಾಕ್ಬಿಡುವ. ನೆಕ್ಸ್ಟ್ ಸಾಕಲ್ಲನೆ ಸದ್ಯಕ್ಕೆ ಪರವಾಗಿಲ್ಲ. ಆಯ್ತು, ಅದನ್ನ ಎತ್ತಕ್ಕಾಗಲ್ಲ ನೋಡಿ. ಎತ್ತ ಇರ್ಬೋದು. ಚೆನ್ನಾಗಿ ಮಾಡಿ. ಇರಿ ಬೇಡ, ಮತ್ತೆ ಇದಾಗ್ಬಿಡುತ್ತೆ. ಇವಾಗ ಇದು ಸವಿ ತಿಂತಾಳೆ. ಅಂಬಿಗೋಸ್ಕರ ಏ ಬಲಗೈಗೆ ಹಾಕಬೇಕಣ್ಣ, ಎಡಗೈಲಿ ಹಾಕೊಂಡೆ. ಹಾಕು. ಅಂಚು ಇಷ್ಕದೈತೆ. ಸ್ಪೀಡ್ ಮಾಡು. ವಾವ್ ಕವಿ ಇಷ್ಟು ಪರವಾಗಿಲ್ಲ ಕುಡಿಯ ರೊಟ್ಟಿ ಅಂತಿತ್ತು ಸಾಹಸ ಮಾಡ್ಬಿಟ್ಲು. ನೀ ಸ್ವಲ್ಪ ಲೈಟಾಗಿ ನೀಟಾಗಿ ನೀಟಾಗಿ ಕೈಲಿ ಹಚ್ಬೋದು. ಕೈಲಿ ಹಚ್ತೀನಿ ಬಿಡು. ಅಪ್ಪ ಕೈ ಸುತ್ತೈತೆ, ಪರವಾಗಿಲ್ಲ. ಅಂತಿಂತೂ ಉತ್ತರ ಕರ್ನಾಟಕ ರೊಟ್ಟಿ ಮಾಡ್ಬಿಟ್ಲು. ಮಾಡ್ಬಿಟ್ಟೆ. ಒಂದ್ಸತಿಗೆ ಈ ರೇಂಜ್ ಟ್ರೈ ಮಾಡಿದಂದ್ರೆ ಗ್ರೇಟ್ ಅಲ್ವಾ? ಪರವಾಗಿಲ್ಲ. 3 ಸತಿ ಟ್ರೈ ಮಾಡಿದ್ದೀನಿ, ಬಟ್ ಇದು ಸ್ವಲ್ಪ ಪರ್ಫೆಕ್ಟ್. ಪರವಾಗಿಲ್ಲ ಅಂದ್ರೆ ಇಷ್ಟು ನೀಟಾಗಿ ಸ್ವಲ್ಪ ಪರವಾಗಿಲ್ಲ ಅನ್ಕೊಂತೀನಿ. ಪರವಾಗಿಲ್ಲ. ಇದು ನಂಬಿ ತಿನ್ಸೋಣ. ತಿಂತಾನ ತಿಂತಾನೆ ಅಂದ್ರೆ ಸ್ವಲ್ಪ ತೆಳು ಇಲ್ಲ, ಸ್ವಲ್ಪ ದಪ್ಪ ಐತೆ. ಬರ್ತಾ ಬರ್ತಾ ಕಲಿಬೋದು. ಸರಿ ವಾಶ್ ಬಿಟ್ಬಿಟ್ಟು ಸರಿ. ಚೆನ್ನಾಗಿ ಓಕೆನಾ? ಏನು ಸ್ವಲ್ಪ ಗ್ಯಾಸ್ ತಣ್ಣಗಿಟ್ಟಿದ್ವಲ್ಲ, ಸ್ವಲ್ಪ ಬೇಯಿ ಇನ್ನೊಂದು ತಗೊಂತಿ ಅಂದ್ರೆ ತಗೋ ಮಾಡೋಣ ಬಾ. ಟ್ರೈ ಮಾಡಕ್ಕೆ ಏನಪ್ಪ, ಕಲಿಯಕ್ಕೆ ಏನು ದುಡ್ಡು ಕೊಡಬೇಕಾ? ಅದೇ ಅಲ್ವೇನೆ? ಇರು ಕೈ ಒರೆಸ್ಕೊತೀನಿ. ಇವಾಗ ಪುಟ್ಟದ್ ಮಾಡೋಣ. ಇಷ್ಟು ಪುಟ್ಟದ್ ತೊಗೊಳ್ತೀನಿ, ನೋಡೋಣ. ಇವಾಗ ಸ್ವಲ್ಪ ಟ್ರೈ ಮಾಡಿದ್ದೀನಿ, ಇವಾಗ ಇದು ಸ್ವಲ್ಪ ನೋಡೋಣ. ಇವಾಗ ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಸ್ವಲ್ಪ ಅಂದ್ರೆ ಐಡಿಯಾ ಬಂತು ನೀನು ಹೇಳ್ಕೊಟ್ಮೇಲೆ. ಇಲ್ಲಿಂದ ಜಾಸ್ತಿ ತಟ್ಬೇಕಲ್ಲ, ಇಲ್ಲಿ ನೋಡಿ, ಇಲ್ಲಿ ಪ್ರೆಷರ್ ಬಿಡ್ಬೇಕು. ಇಲ್ಲಿ ಅದಕ್ಕೆ ಮುಂಚೆ ಹಿಂಗೆ ಮಾಡ್ಕೋಬೇಕು. ಭೂಮಿ ಹೇಳ್ಕೊಟ್ಟಿರೋದು ನನಗೆ. ಈಗ ಮಾಡಿ, ಈಗ ಮಾಡೋದ್ರಿಂದ ಸೀಳ್ಬೇಡ. ರೊಟ್ಟಿ ಉಲ್ಟಾಕು ಹಿಂಗೆ ಇಲ್ಲ. ನಾವು ಬಿಸಿ ಮುಡ್ತೀವಮ್ಮ. ಹಿಟ್ಟು ಕಮ್ಮಿ ಹಾಕಿಲ್ಲ ಅಂದ್ರೆ ಈ ತರ ಬರುತ್ತೆ ನೋಡಿ. ಹಿಟ್ಟು ಕಮ್ಮಿ ಹಾಕ್ಲಿಲ್ಲ ಅಂದ್ರೆ. ಹೌದಾ? ಹಿಟ್ಟು ಕಮ್ಮಿ ನೋಡಿ, 7 ಎಷ್ಟು ಜನ ಬಂದೈತೆ ಅಲ್ವಾ? ಈ ಕಡೆ ತಿರ್ಗ್ಸೋ ಸ್ಟ್ರೈಟ್ ನೋಡಿ. 7 ಮಾಡಿರೋದು. ಬರ್ರಿ ತೋರ್ಸೆ. ರೊಟ್ಟಿ ಉಲ್ಟಾ ಹಾಕ್ಬಾರ್ದು, ಸೀದಾಕು. ಉಲ್ಟಾ ಹಾಕ್ಬಿಡ್ತೀಯ? ಉಲ್ಟಾ ಹಾಕ್ಬಾರ್ದು. ಏಕೆ? ಅದೇನೋ ಈ ತರ ಎಲ್ಲ ರೂಲ್ಸ್ ಇದೆಯಾ? ಅಮ್ಮನ ಕಡೆಯಿಂದ ರೂಲ್ಸ್ ಅಂತ ಅದು. ಅಜ್ಜಿ ಅವರ ಅಜ್ಜಿ ಕಡೆ ಅಮ್ಮನ ರೂಲ್ಸ್. ಇವಾಗ ನೀಟಾಗಿ ತರ್ತೀನಿ ನೋಡಿ. ಇವಾಗ ಹಿಟ್ಟು ತೊಳಗಡೆ ಜಾಸ್ತಿ. ನೆಕ್ಸ್ಟ್ ಜೋಳದ ರೊಟ್ಟಿ ಸವಿ ಮಾಡ್ತಾವಳೆ. ನೆಕ್ಸ್ಟ್ ಒಂದು ಟ್ರೈ ಮಾಡೋಣ. ಅವಳಿಗೆ ಬರುತ್ತೆ, ಬರೀ ನಾಟಕ ಮಾಡ್ತಾಳೆ. ಮಾಡಕ್ ಬರಲ್ವೇನೋ ಅನ್ಕೋಬೇಕು ನೋಡಿದವ್ರು. ಅವಳು ಎಲ್ಲ ಚೆನ್ನಾಗಿ ಟ್ರೈ ಮಾಡ್ತಾಳೆ. ಅವಳಿಗೂ ಒಂದ್ಸತಿ ಹೇಳ್ಕೊಟ್ರೆ ಬೇಕು ಕಳಿತಾಳೆ. ಇಲ್ಲ ಬರುತ್ತೆ, ಅದ ಮಾಡಲ್ಲ ಅಷ್ಟೇ. ಅವಳು ಇರ್ಬೇಕು ಅವಳಿಗೆ. ರೊಟ್ಟಿ ಹಿಂಗೆ ತಟ್ಟಿಂಗೆ ಏನ್ ಮಾಡಕ್ಕೆ ಎಲ್ ಮಾಡಕ್ ಬಿಡ್ತಿದ್ದೀವಿ ನಾವು ಅಂತ್ಯ. ಮೇಲೆ ಹಾಕೋಬಾರ್ದು. ಚಪಾತಿ ಅನ್ಕೊಂಡು ಹಾಕೋಬಿಟ್ಟೆ. ಸಾರಿ, ಜ್ಞಾನ ಇದೆಲ್ಲ ಎಲ್ಲ ಅಂಬಿ ಕಡೆ ಐತಿ. ಹಿಟ್ಟಾಗ್ಬಿಡ್ತಲ್ಲ, ತಿರುಗ್ತಾ ಇಲ್ಲ ನೋಡೋದು. ಕೈ ನೀರು ಹಚ್ಕೊ. ಕೈ ನೀರು ಹಚ್ಕೊಂಡು ಒಳ್ಳೆ ಐಡಿಯಾ. ತೋರ್ಸ್ ಕೈ ನೀರು. ಆ ಥರ ಲೈಟಾಗಿ ಮಾಡ್ಕೊ, ಜಾಸ್ತಿ ಬೇಡ. 2 ಕೈ ಒರೆಸ್ಕೊ. ಹಿಟ್ಟು ಏನನ್ನ ತಿರುಗ್ಲಿಲ್ಲ ಅಂದ್ರೆ ಕೈ ನೀರು ಹಚ್ಕೊಂಡು ತಿರುಗಿಸ್ಬೋದು. ಅಕಸ್ಮಾತ್ ಮತ್ತೆ ಏನನ್ನ ಅಂಟುತ್ತಿದ್ರೆ ಕೈಗೆ ಹಿಟ್ಟು ಹಚ್ಕೊ ಅಷ್ಟೇ. ಹಿಟ್ಟು ಹಚ್ಕೊಂಡು ಸ್ವಲ್ಪ ಈ ಥರ ಕಿತ್ತೋದು ಅಂದ್ರೆ ಹಿಟ್ಟು ಹಚ್ಕೋಬೇಕಲ್ಲ. ಕೈ ಗಂಟೈತ್ ಕಣೆ. ಅದೇ ಹಿಟ್ಟು ಹಚ್ಕೊಂಡು ಇಲ್ಲಾಂದ್ರೆ ಫಸ್ಟ್ನೇ ತೆಗ್ದ್ಬಿಡು. ಇವಾಗ ಹಿಟ್ಟು ಬಿಡು, ಇಷ್ಟೇ ಮಾಡಿದೆ ಅಂತೆ. ಇಲ್ಲ ನೀಟಾಗಿ ಇನ್ನೊಂದ್ಸತಿ ಬೆಳಿಬೋದಲ್ಲ. ಸಿಟ್ಟು ಬಂದ್ಬಿಡುತ್ತೆ ನನಗೆ. ಇರೋ ಆ ಥರ ಟ್ರೈ ಮಾಡ್ಲಾ?
ಅದು ಏನ್ ಚಪಾತಿ ಅನ್ಕೊಂಡ ತೆಗಿಯಕ್ಕೆ ರೊಟ್ಟಿ ಅದು ಎಲ್ಲ ಮಾಡೋಣ ನಿಧಾನ ಅಯ್ಯೋ ಚೆನ್ನಾಗಿ ಬರ್ತೈತೆ. ಕ್ಯಾಮ್ರಾ ಆಫ್ ಮಾಡಿದ್ರೆ ಚೆನ್ನಾಗಿ ಬರ್ತೈತೆ, ಕ್ಯಾಮ್ರಾ ಆನ್ ಮಾಡಿದ್ರೆ ಬರ್ತಾ ಇಲ್ವಲ್ಲ ಅನ್ನೋ ಅದೇ ಚಿಂತೆ. ನಿಧಾನಕ್ಕೆ ಕೈ ನೀರು ಹಾಕೋ, ಮೇಲ್ ಹಾಕೋಬಿಡ ಇಟ್ಟು ಕೈಗೆ. ಹಂಗೆ ಬಿಡಿ, ತಿರುಗಿಸ್ಬೇಕು. ಹಂಗೆ ಅಲ್ಲೇ ಬಡಿಬೇಕಾರೆ ಆಮೇಲೆ ಲಾಸ್ಟ್ ತಿರ್ಸ್ಕೋಬೋದಲ್ಲ ಲಾಸ್ಟ್. ನಿಧಾನಕ್ಕೆ ಬಿಡಿ. ಸದ್ಯಕ್ಕೆ ಎಷ್ಟು ಮಾಡಿದ್ಯಾ? ತಿರುಗಿಸ್ತೀನಿ ಇರೋ ಕೈ ಫಸ್ಟ್ ನೀರು ಹಚ್ಕೊಳ್ಳ ಅಲ್ಲಿ ಉಲ್ಟಾ ಹಾಕ್ಬೇಡ. ಹಚ್ಕೊಂಡ ತಿರ್ಸಿ ನಿಧಾನಕ್ಕೆ ತಿರ್ಸಿ ನೋಡಿ, ಟ್ರೈ ಮಾಡು. ಅಷ್ಟೇ. ರೊಟ್ಟಿ ತಗೋ ಬಿಡು ಸಾಕು, ಮತ್ತೆ ಅದನ್ನ ಆನ್ ಮಾಡ್ಬಿಡ್ತೀನಿ. ಮತ್ತೆ ಕಷ್ಟಪಟ್ಟು ಇಷ್ಟು ಮಾಡಿ ಅಲ್ಲಿ ರೊಟ್ಟಿ ಬೇರೆ ಚೆನ್ನಾಗಿ ರೊಟ್ಟಿ ತಗೋ. ಬೇರೆ ಬಿಡು ಸಾಕು. ಇವಾಗ ಬೇರೆ ಅಲ್ಲಿ ಬೇರೆ ರೊಟ್ಟಿ ತಗೋ. ಅದ್ ಬೇಡ ಕಣೆ, ಸವಿ ಬಿಡ್ರೆ ತಗೊಂಡ್ರೆ ಅದು ಬೇಡ, ಬೇರೆ ತಗೊಂಡು. ಯಾವ್ದು ಭೂಮಿ ಇನ್ನೊಂದು ಇರುತ್ತೆ ನೋಡಿ. ಅದನ್ನ ಕೈ ಫಸ್ಟ್ ತುದಿ ಮಾಡ್ಕೊ, ಹಂಗ್ ಮಾಡ ಒಂದ್ ಎಳ್ಕೊ. ಅದನ್ನ ಕೈ ಮೇಲೆ ಹಾಕೊಂಡಿ, ಕೈ ಉಲ್ಟಾ ಮಾಡ್ಕೊ. ಹಾಕೋ ಇವಾಗ. ಈ ರೊಟ್ಟಿ ಹಿಂಗೆ ರೊಟ್ಟಿ ಹಿಡ್ಕೊ. ಎತ್ತಾಕ ಮೇಲೆ. ಅಷ್ಟೇ. ರೊಟ್ಟಿ ಅದು ಹಂಚಿನ ಮೇಲೆ ಹಾಕು ಅಷ್ಟೇ. ವಾವ್, ಈ ತರ ಒಂದು ಟಿಪ್ಸ್ ಇದೆ ಅಂತ ಗೊತ್ತಿಲ್ಲ, ಬಟ್ ಅರ್ಧ ರೊಟ್ಟಿ ಇಲ್ಲೇ ಕಚ್ಕೊಬಿಟ್ಟೈತಲ್ಲ. ಇರ್ಲಿ ಬಿಡು, ಇಷ್ಟಾದ್ರೂ ಟ್ರೈ ಮಾಡಿದೀನಿ ನೋಡ್ರಿ. ತೆಳುಗೆ ನೀಟಾಗಿ ಮಾಡಿದೀನಿ, ಬಟ್ ಸ್ವಲ್ಪ ಬರ್ತಾ ಇರ್ಲಿಲ್ಲ. ಗೊತ್ತಾಯ್ತಾ ರೊಟ್ಟಿ ಹಾಕಲ್ಲ? ಇವಾಗ ನೀರು ಇದು ಮಾಡ್ತೀನಿ. ಗ್ರೇಟ್ ಕಾವ್ಯ, ಇಷ್ಟು ಬೇಗ ಕಲಿತೆ ಅಂತ ಅನ್ಕೊಂಡಿದ್ದಿಲ್ಲ. ನೀನ್ ಎಷ್ಟು ದಿವಸ ತಗೊಂಡಿದ್ದೆ? ನೀನ್ ಕಲಿ. ನಾನು ಒಂದು ವಾರ ಅಂತ ತಗೊಂಡಿದ್ದೆ. ಯಾಕಂದ್ರೆ ಅಂದ್ರೆ ಅಮ್ಮ ಲಾಸ್ಟಿಗೆ ಒಂದೊಂದು ಉಳಿಸ್ತಿದ್ರಲ್ಲ, ಅವಾಗೆಲ್ಲ ಜಾಸ್ತಿ ಮಣ್ಣು ಬರ್ತಿತ್ತಲ್ಲೇ, ಮಣ್ಣಲ್ಲಿ ಫಸ್ಟ್ ಟ್ರೈ ಮಾಡ್ತಿದ್ವಿ. ಹೌದಾ? ಮಣ್ಣಲ್ಲಿ ತಟ್ಬಿಟ್ಟು ಆಮೇಲೆ ಹಿಟ್ಟಲ್ಲಿ ತಟ್ಟಕ್ ಬರ್ತಿದ್ವಿ. ಇರು ಇನ್ನೊಂದ್ ಸ್ವಲ್ಪ ಇದ್ ಮಾಡ್ಲಿ, ಬೇಯ್ಲಿರೇ. ಅದಾಗದೇ ಇದಳುತ್ತಲ್ಲ? ಅದೇ ಇದಳುತ್ತೆ. ಎದ್ದು ತಾನೇ ಉಲ್ಟಾ ಹೋಗ್ಬಿಡ್ತಾರೆ. ಎದ್ದು ಉಲ್ಟಾ ಹೋಗುತ್ತೆ. ಹಂಗೆ ಸರಿ ಬಾಯ್ ಹೋಗಿ ಬಿದ್ದು ಬಿಡುತ್ತೆ ರೊಟ್ಟಿ, ಯಾವಾಗ ಹೊಟ್ಟೆ ತುಂಬುತ್ತೆ. ಓಕೆ, ಯಾವತ್ತಿನ ತೆಗಿಬೇಕಂದ್ರೆ ಇಲ್ಲಿ ತೋರ್ಸಲ್ ವೀಡಿಯೋ ಕಾಣ್ತಾ ಇಲ್ಲ ಅಲ್ಲಿ ನೋಡಿ. ತುದಿಲಿ ಹಚ್ಕೊಂಡು ಅವಾಗ ಹಿಂಗೆ ತಗೊಂಡು ಇಲ್ಲಿ ಹಾಕೋಬೇಕು. ಚೆನ್ನಾಗಿ ಮಾಡಿದ್ದೀನಿ ನಾನು. ಮುಂದೆ ಪರವಾಗಿಲ್ಲ ಅನ್ಕೋತಾರೆ. ಪರವಾಗಿಲ್ಲ ಅಲ್ಲ? ನಿನ್ ಪ್ರಕಾರ ಓಕೆನಾ? ಹೇಳ್ರಿ ಮೇಡಮ್. ಅಂದ್ರೆ ಒಂದ್ ದಿನಕ್ಕೆ ಇಷ್ಟು ಮಾಡಿದ್ವಿ ಅಂತ ಬರ್ತಾ ಕಲಿತಿದ್ರೆ ನೀಟಾಗಿ ನನ್ನ ತರನೇ ಬರುತ್ತೆ. ನಾನೇ ಒಂದ್ ವಾರ ಟ್ರೈ ತಗೊಂಡಿದ್ದೀನಿ. ಒಂದ್ ದಿನದಲ್ಲಿ ಯಾರು ಕಲಿಯಕ್ಕೆ 2 ವರ್ಷದ ಮೇಲೆ ಒಂದು ರೊಟ್ಟಿ 2 ವರ್ಷದ ಮೇಲೆ ಒಂದ್ ಗಟ್ಟಿ ಇವಳು ಕಲಿತಾಳೆ. ಒಂದ್ ದಿವ್ಸಕ್ಕೆ ನಾನು ಅರ್ಧ. ಇವಾಗ ರೊಟ್ಟಿ ಮಾಡಾಯ್ತು. ನಿನಗೆ ಪರವಾಗಿಲ್ಲ ಕಲಿತೆ ಅಂತ ಅನಿಸ್ತಾ? ನೆಕ್ಸ್ಟ್ ಸತಿ ಮಾಡ್ತಾಳೆ, ಪಲ್ಯ ಜೊತೆಗೆ ಮಾಡ್ತಾಳೆ, ನಾನು ಹೆಲ್ಪ್ ಇರ್ತೀನಿ. ಅವಾಗ ನಾನ್ ಪಲ್ಯ ಮಾಡ್ತಾಳೆ, ನಾವ್ ಅದಕ್ಕೆ ರೊಟ್ಟಿ ಮಾಡ್ತಾ ಇರ್ತಾಳೆ. ಆಮೇಲೆ ನೋಡೋಣ. ಅಂದ್ರೆ ಈ ಸತಿ ಇಷ್ಟ ಮಾಡಿದೆಲ್ಲ ಪರವಾಗಿಲ್ಲ. ನೆಕ್ಸ್ಟ್ ಸತಿ ಇನ್ನೊಂದ್ ಸತಿ ಕಲಿಬೋದಲ್ಲ ನೀಟಾಗಿ. ಲಾಗ್ ಅಲ್ಲೇ ಮಾಡ್ಬೇಕಂತ ಏನಿಲ್ವಲ್ಲ, ಡೈಲಿ ಮಾಡಿ ನೀಟಾಗಿ ಕಲ್ತು ಆಮೇಲೆ ಲಾಗ್ ಮಾಡಿ ಪಲ್ಯ ಮಾಡಿ ತೋರ್ಸೋಣ ಹೆಂಗಿರುತ್ತೆ. ಸರಿ, ಪಾಪನ್ ಕರ್ಕೊಬಾ ಸವಿ. ಇವಾಗ ವ್ಲಾಗ್ನ ಎಂಡ್ ಮಾಡ್ತೀವಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮಿಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮಾಡಿ. ಅಯ್ಯೋ ಬಾ ಚಿನ್ನ, ನೀನ್ ಬಾ. ರೊಟ್ಟಿ ಬಾಯ್. ಎಲ್ರಿಗೂ ಬಾಯ್ ಮಾಡು. ಬಾಯ್ ಮಾಡ್ಬಿಡು. ರೊಟ್ಟಿ ತಿನ್ನುವ ಆಮೇಲೆ ಬಾಯ್ ಮಾಡು. ಬಾಯ್ ಎಲ್ರು. ಸಲ್ಯೂಟ್. ನಮಸ್ಕಾರ. ಜೈ ಶ್ರೀರಾಮನು. ಬಾಯ್ ಎಲ್ರು ಬಾಯ್ ಮಾಡಿ. ಬಾಯ್.